ಪತ್ರಿಕಾ ಮಾಧ್ಯಮದ ಮಿತ್ರರೇ, ನೀವ್ಯಾರಾದ್ರೂ ಇಲ್ಲಿ ಮಾತಾಡೋರಿದ್ರೆ ಬಂದು ಮೈಕ್ ಕೊಡ್ತೀನಿ, ಇಲ್ಲಿ ಮಾತಾಡಿ. ಅಲ್ಲಿ ಮಾತಾಡಿ ಏನ್ ಪ್ರಯೋಜನ? ಬನ್ನಿ, ಯಾರು ಕೇಳಿಸಲ್ಲ. ಮಾನ್ಯ ಬಂಧುಗಳೇ, ಇಡೀ ರಾಜ್ಯದಲ್ಲಿ ಈ ಬಿಸಿಲಿನ ತಾಪ ಯಾವ ರೀತಿ ಏರ್ತಾ ಇದೆಯೋ, ಜನಾಕ್ರೋಶವು ಅದೇ ರೀತಿ ಏರ್ತಾ ಇದೆ. ಯಾಕೆ? ಹಾಲಿನ ಬೆಲೆ ಹೆಚ್ಚಿಸಿದ್ದೀರಿ, ನೀರಿನ ಬೆಲೆ ಹೆಚ್ಚಿಸಿದ್ದೀರಿ, ದವಸ ಧಾನ್ಯಗಳ ಬೆಲೆ ಹೆಚ್ಚಿಸಿದ್ದೀರಿ. ಏನು ಹೆಚ್ಚಿಸಿಲ್ಲ ನೀವು. 2 ಸಾರಿ ಆಯ್ತು, 3 ಸಾರಿ ಆಯ್ತು, ಪೆಟ್ರೋಲ್ ಆಯ್ತು, ಡೀಸೆಲ್ ಆಯ್ತು, ಹಾಲ್ನಿಂದ ಹಿಡಿದು ಆಲ್ಕೋಹಾಲ್ವರೆಗೆ ಎಲ್ಲ ಹೆಚ್ಚಿಸ್ಬಿಟ್ಟಿದ್ದೀರಿ. ಇನ್ನೇನು ಉಳಿಸಿದ್ದೀರಪ್ಪ? ಇನ್ನು ಇಷ್ಟು ಹೇಳಿದ ಮೇಲೆ ಜನರಿಗೆ ಆಕ್ರೋಶ ಬರುತ್ತೋ ಇಲ್ಲ? ನೋಡಿ, ನಮ್ಮಣ್ಣ ಎಷ್ಟು ಚೆನ್ನಾಗಿ ತಲೆ ಆಡಿಸ್ತಾರೆ. ಆಲ್ಕೋಹಾಲು ಹೆಚ್ಚಿತು ಅಂದ್ರೆ ಸಿಟ್ಟು ಬಂದ್ಬಿಟ್ಟಿದೆ ಅವ್ರಿಗೆ. ಮತ್ತೆ ಕರೆಕ್ಟ್. ಯಾಕೆ ಗೊತ್ತಾ? 2,000 ರೂಪಾಯಿ ಅಮ್ಮವ್ರಿಗೆ ಕೊಟ್ಟು ಅಪ್ಪ ಅವ್ರ ಜೋದ್ಯಮಿಂದ 4,000 ಹೊಡಿತಾವ್ರೆ. ಇದಕ್ಕೆ ಆಕ್ರೋಶ ಈಗ ಅನೇಕ ವಿಚಾರಗಳಿಗೆ ಬಂದಿದೆ. ನಾನು ಬೇರೆ ಬೇರೆ ವಿಚಾರಗಳು ಮಾತಾಡಕ್ ಹೋಗೋದಿಲ್ಲ, ಇನ್ನೂ ಅನೇಕ ಮುಖಂಡರು ಮಾತಾಡೋದಿಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬಡತನ ಯೋಜನೆಯಲ್ಲಿ ಕಳೆದ 2 ವರ್ಷದಿಂದ 1 ರೂಪಾಯಿಯೂ ಬಂದಿಲ್ಲ ಅಂತೇಳಿ ನನಗೆ ಚೀಟಿ ಕಳಿಸಿದ್ದಾರೆ ನಮ್ಮ ಮಂಜುನಾಥ್ ಶಲ್ವಾದಿ. ಈ ಸರ್ಕಾರ ಬಂದ ಎಷ್ಟು ವರ್ಷ ಆಯ್ತು? ಇವರು ಕಳಿಸಿರೋದು ಏನಿದೆ? 2 ವರ್ಷ ಅಂತಲೇ ಇದೆ. ಅಂದ್ರೆ ಅರ್ಥ ಏನು? ನಮ್ಮ ಸರ್ಕಾರ ಇದ್ದಾಗ ನಾವು ಪರಿಶಿಷ್ಟ ಜಾತಿ ವರ್ಗಗಳಿಗೆ ಯಾವುದೇ ನಿಗಮ ಇರಬಹುದು, ಎಲ್ಲಾ ನಿಗಮಗಳಿಂದಲೂ ಕೂಡ ಅವರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ 1 ರೂಪಾಯಿ ಬಿಡುಗಡೆ ಮಾಡಿಲ್ಲ. ದಲಿತ ಸಮುದಾಯಗಳಿಗೆ ಭೂಮಿ ಕೊಟ್ಟಿದ್ರಿ, ಕೊಟ್ಟಿಲ್ಲ. ಬೋರ್ವೆಲ್ ಹಾಕ್ಸಿದ್ದೀರಿ, ಇಲ್ಲ. ನಾವು ಬೋರ್ವೆಲ್ ಹಾಕ್ಸಿದ್ವಲ್ಲ, ಅದಕ್ಕಿನ್ನೂ ಮೋಟ್ರೇ ಕೊಟ್ಟಿಲ್ಲ, ಎಲೆಕ್ಟ್ರಿಸಿಟಿ ಕೊಟ್ಟಿಲ್ಲ. ಅಂದಮೇಲೆ ಜನಾಕ್ರೋಶ ಬರೋದಿಲ್ವಾ ನಿಮ್ಮ ಮೇಲೆ? ಸಿದ್ದರಾಮಯ್ಯ ಹೇಳ್ತಾರೆ, ಗದಗ್ನಲ್ಲಿ ನೋಡ್ರಿ ತಣ್ಣಗಿದೆ, ಬಿಸಿಲೇ ಇಲ್ಲ ಅಂತಾರೆ. ಸತ್ಯನಾ? ಇಂಥ ಸುಳ್ಳನ್ನು ಎಲ್ಲಾದ್ರೂ ತಂದಿಡಕ್ಕಾಗತ್ತಾ? ಎಲ್ಲಾ ಸುಳ್ಳೆ. ಅದಕ್ಕೆ ನಾನು ಹೇಳ್ತೇನೆ, ಆಗಾಗ ಈ ಕಾಂಗ್ರೆಸ್ ಅನ್ನೋದೇ ಒಂದು ಡೇಂಜರ್. ಈ ಡೇಂಜರ್ ಕಾಂಗ್ರೆಸ್ ಅನ್ನ ನಾವು ಮನೆಗೆ ಕಳಿಸ್ಬೇಕು. ಅದು ಎಷ್ಟನೇ ಗ್ಯಾರಂಟಿ ಇಟ್ಕೊಳ್ಳೋಣ? 6ನೇ ಗ್ಯಾರಂಟಿ ಇಟ್ಕೊಳ್ಳೋಣ. ಅವ್ರದ್ದು 5, ಈಗ ನಮ್ಮದು 6ನೇ ಗ್ಯಾರಂಟಿ ಕೊಟ್ಬಿಡೋಣ. ಕಾಂಗ್ರೆಸ್ ದಲಿತ ವಿರೋಧಿ ಯಾಕೆ? ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ಯಾರು? ಕಾಂಗ್ರೆಸ್ ಸೋಲಿಸಿದ್ರು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಈ ಕಾಂಗ್ರೆಸ್ ಅಯೋಗ್ಯರ ಕಾಂಗ್ರೆಸ್, ಇದು ಸುಡುವ ಮನೆ. ಬಡವರಾಗ್ಲಿ, ಹಿಂದುಳಿದವರಾಗ್ಲಿ, ದಲಿತರಾಗ್ಲಿ ಈ ಮನೆ ಪ್ರವೇಶ ಮಾಡಬೇಡಿ, ಮಾಡಿದರೆ ನೀವು ಸುಟ್ಟು ಹೋಗ್ತೀರಿ. ಅವರು ನಮಗೆ ಮೊದಲೇ ಹೇಳಿ ಹೋಗಿದ್ದಾರೆ. ಆದರೂ ಕೂಡ ಅಂಬೇಡ್ಕರ್ ಅನ್ನ ವಿರೋಧಿಸುವ ಕೆಲವರು ಇನ್ನೂ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮೋದಿಜಿಯವರು ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೆಚ್ಚಿನ ಗೌರವ ಕೊಡುವ ಕೆಲಸ ಮಾಡಿದರು. ಕರ್ನಾಟಕದಲ್ಲೂ ಕೂಡ ಯಡಿಯೂರಪ್ಪ ಸರ್ಕಾರ ಇರಬಹುದು, ಬೊಮ್ಮಾಯಿ ಅವರ ಸರ್ಕಾರ ಇರಬಹುದು, ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ಕಾಯಂಗೊಳಿಸ್ತಕ್ಕಂಥದ್ದಿರ್ಬೋದು, ಅವರಿಗೆ ಮನೆ ಕಟ್ಟಿಕೊಡ್ತಕ್ಕಂಥದ್ದಿರ್ಬೋದು, ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಈ ಸರ್ಕಾರ ಇವತ್ತು ನೋಡಿ ದೊಡ್ಡ ಭಾಷಣ ಮಾಡ್ತಾರೆ ಸಿದ್ದರಾಮಯ್ಯ. ಏನು 42,000 ಕೋಟಿ SCP TSP ಹಣ ಕೊಟ್ಟಿದ್ದೀವಿ ದಲಿತರಿಗೆ. ಹೇಳಿ, ಒಂದು ಸಾರಿ ಹೊರಗಡೆ ಬಂದು ಹೇಳಿ. 5 ಗ್ಯಾರಂಟಿ ಕೊಡ್ತೀನಿ ಅಂದ್ರಲ್ಲ, ಎಲ್ಲರಿಗೂ 5 ಗ್ಯಾರಂಟಿ ಫ್ರೀ. ದಲಿತರಿಗೆ ಯಾಕಿಲ್ಲ? ದಲಿತರಿಗೆ ನೀವು ಕೊಡ್ಲೇ ಇಲ್ಲ. ಇನ್ನು ಅವರು ಗ್ಯಾರಂಟಿ ಕೇಳ್ತಾರಲ್ಲ, ಅದಕ್ಕೇನ್ ಮಾಡಿದ್ರು? ದಲಿತರಿಗಾಗಿ ಇಟ್ಟಿದ್ದ ಹಣದಲ್ಲೇ ದಲಿತರಿಗೆ ಗ್ಯಾರಂಟಿ ಅಂತೆ. ಏನ್ ನಿಮ್ಮಪ್ಪನ ಮನೆ ಗ್ಯಾರಂಟಿ ಅದು? ನಮ್ಮ ಹಣ ನಮಗೆ ಕೊಡಕ್ಕೆ
ಇಂಥ ಗೊಣೆ ನಾಯಕರ ಬೇಕಾ? ಇದು ಅನ್ಯಾಯ. ಅದಕ್ಕೆ ಇವರು ದಲಿತ ವಿರೋಧಿ ಅಂತಕ್ಕಂಥದ್ದು ಈಗ ಸಾಬೀತಾಗಿದೆ. ಅದಿರಲಿ, ನಿನ್ನೆ ತಾನೇ ಬಿ ಬಸವಲಿಂಗಪ್ಪ ಅಂತ ಒಬ್ಬರಿದ್ರು, ಅನೇಕರಿಗೆ ಗೊತ್ತಿರೋದಿಲ್ಲ, ಹಿರಿಯ ರಾಜಕಾರಣಿಗಳು ಗೊತ್ತಿರುತ್ತದೆ. ದಲಿತ ನಾಯಕರು ಅಂತಂದ್ರೆ ನೇರವಾಗಿ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ. ಅವರು ಕಾಂಗ್ರೆಸ್ಗೆ ಫಿಟ್ ಇರಲಿಲ್ಲ, ಆದ್ರೆ ಆ ಕಾಲದಲ್ಲಿ ಕಾಂಗ್ರೆಸ್ಸೇ ಇತ್ತಲ್ಲ, ಅದಕ್ಕಿದ್ರು ಅವರು. ಅವರನ್ನು ಬಹಳ ಜನ ನೆನೆಸ್ತಾರೆ ಇವತ್ತು. ಆದ್ರೆ ನಿನ್ನೆ ಅವ್ರ ಬರ್ತ್ಡೇ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. 92-93ರಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಿತ್ತು, ಆದೇಶ ಬಂದ್ಬಿಡ್ತದೆ ಅಂತಿತ್ತು. ಅದಾದ ನೋಡ್ತೀವಿ, ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗೋದ್ರು, ಎಸ್.ಎಂ. ಕೃಷ್ಣ ಅವರು ಉಪಮುಖ್ಯಮಂತ್ರಿ ಆಗೋದ್ರು, ಇವರನ್ನು ಅಲ್ಲೇ ಕೈ ಬಿಟ್ಬಿಟ್ರು. ಆವತ್ತಿಂದ ನೋಡಿ 77 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಇವತ್ತಿನವರೆಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀವಿ 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 ಅಂತ ಆಕಾಶ ತೋರಿಸ್ತಾರೆ, ಓಟ್ ಹಾಕ್ಸ್ಕೊಳ್ತಾರೆ, ಮೋಸ ಮಾಡ್ತಾನೆ ಅವರೇ. ಆವತ್ತಿಂದ ಹೋಗ್ಲಿ, ಅವ್ರನ್ನ ಮಂತ್ರಿ ಆದ್ರೂ ಮಾಡಿದ್ರ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ? ಮಂತ್ರಿಯೂ ಮಾಡಲಿಲ್ಲ, ಒಬ್ಬ ಮುಖ್ಯಮಂತ್ರಿ ಆಗಬೇಕಾಗಿದ್ದವ್ರನ್ನ. ಆಗ ಬ್ರೈನ್ ಎಮರೇಜ್ ಆಗಿ ಒಬ್ಬ ಸೀನಿಯರ್ ಮನುಷ್ಯ ತೀರ್ಕೊಂಡು ಹೋಗ್ಬಿಟ್ರು. ಇದು ದಲಿತ ದ್ರೋಹ ಅಲ್ವಾ? ಅದಾಯ್ತು. ಶ್ರೀನಿವಾಸ್ ಪ್ರಸಾದ್ ಇತ್ತೀಚೆಗೆ ತೀರ್ಕೊಂಡು ಹೋದ್ರು. ಅವರನ್ನ ಎಂತ ದೊಡ್ಡ ಗಟ್ಟಿ ಧ್ವನಿ ಅಂತಿದ್ವಿ ನಾವು. ಅವರನ್ನ ಇದೇ ಮುಖ್ಯಮಂತ್ರಿಗಳು ಇಂದಿನ ಸಾಲಿನಲ್ಲಿ ಮಂತ್ರಿಯೂ ಮಾಡಿದ್ರು. ಅರ್ಧದಲ್ಲಿ ಅವರನ್ನ ಕಿತ್ತು ಹೊರಗದು ರಾತ್ರೋರಾತ್ರಿ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ಸಣ್ಣ ಹುಡುಗನನ್ನ ತಂದು ಮಂತ್ರಿ ಮಾಡಿದ್ರು. ಇದು ದಲಿತರಿಗೆ ಮಾಡಿದ ದ್ರೋಹ ಅಲ್ವಾ? ಹೀಗೆ ಇನ್ನೊಂದು ನೋಡ್ರಿ, ಕಾಂಗ್ರೆಸ್ನಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅಂತಿದ್ರು MLA. ಈ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಕೆಲವರಲ್ಲೂ DK ಹಳ್ಳಿನಲ್ಲಿ ಬೆಂಕಿ ಹಾಕಿದ್ರು. ಬಹುಶಃ ಅವರಲ್ಲಿ ಸುಟ್ಟೆ ಹೋಗ್ತಿದ್ರು, ಜೀವ ಹೋಗ್ತಿತ್ತು. ಆದ್ರೆ ಕಾಂಗ್ರೆಸ್ನವ್ರು ಯಾರು ಅವರ ರಿಸ್ಕ್ ಬರಲಿಲ್ಲ. ಮುಖ್ಯಮಂತ್ರಿಗಳಾಗಿದ್ರು ಮಾನ್ಯ ಸಿದ್ದರಾಮಯ್ಯನವರು, ಇವರು ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ. ಅವರಿಗೆ ಕೊನೆಯಲ್ಲಿ ಯಾರು ಅವರಿಗೆ ಅನ್ಯಾಯ ಮಾಡಿದ್ರು ಅವ್ರಿಗೆ ಶಿಕ್ಷೆ ಕೊಡೋದ್ರ ಬದಲು ಅವ್ರನ್ನೆಲ್ಲ ಬಿಡುಗಡೆ ಮಾಡಿ ಮನೆಗೆ ಕಳಿಸಿ, ಇವ್ರಿಗೂ ಟಿಕೆಟ್ ಕೊಡದೆ ಇವ್ರ ಮನೆಗೆ ಕಳಿಸಿದ್ರು. ಹೀಗೆ ದಲಿತರಿಗೆ ದ್ರೋಹ ಮಾಡತಕ್ಕಂತ ಈ ಕಾಂಗ್ರೆಸ್ ಪಾರ್ಟಿ. ನಾನು ಇವತ್ತು ಇನ್ನೊಂದು ಅನೇಕ ವಿಚಾರಗಳಿವೆ, ನಾನು ಹೇಳಕ್ ಹೋಗಲ್ಲ. ಜಾತಿ ಗಣತಿ ಮಾಡ್ಲಿಕ್ಕೆ ಹೊರಟು ಬಿಟ್ಟಿದ್ದಾರೆ. ಜಾತಿ ಗಣತಿ ಮಾಡಿ ನಮ್ಮ ಹಿಂದೂಗಳನ್ನೆಲ್ಲ ತುಂಡು ತುಂಡಾಗಿ ಹೊಡೆದು ಬಿಟ್ಟಿದ್ದಾರೆ. ಎಸ್ಸಿಗಳು 101 ಜಾತಿ ಇದೆ ಅಂತೇಳಿ ಎಲ್ರಿಗೂ ಗೊತ್ತು, ಆದ್ರೆ ತೋರಿಸ್ತಾ ಇರೋದು 182 ಅಂತ ತೋರಿಸ್ತಿದ್ದಾರೆ. ಅಂದ್ರೆ ಜಾತಿಗಳನ್ನ ನೀವು ಹುಟ್ಟಾಕ್ಬಿಟ್ರಿ. ಮಾತೆತ್ತಿದ್ರೆ ನೋಡೋದು ಜಾತ್ಯತೀತ ಕಾಂಗ್ರೆಸ್, ಹೇಳಕ್ ಮಾತ್ರ ಜಾತ್ಯತೀತ, ಆದ್ರೆ ಮಾಡೋದೆಲ್ಲ ಜಾತಿ ರಾಜಕಾರಣ. ನಮ್ಮನ್ನು ಒಡೆಯತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಈಗ ಮಾಡಿ ಮೊದಲು ಹೇಳಿದ್ರು ಲಿಂಗಾಯತರು ನಂಬರ್ 1 ಕರ್ನಾಟಕದಲ್ಲಿ ಜಾತಿಯಲ್ಲಿ, ಅವ್ರನ್ನ ಹೊಡೆದು ಬಿಟ್ರು. ಎಲ್ಲ ತುಂಡು ಮಾಡಿ ಲಿಂಗಾಯತರು ಇವಾಗ ನಂಬರ್ 1 ಇಲ್ಲ. ಕಾಂತರಾಜು ವರದಿ ಬಂತು, ದಲಿತರೇ ನಂಬರ್ 1 ಅಂದ್ರು. ಅಲ್ಲಿ ನೋಡ್ತೀನಿ ಈಗ 101 ಇದ್ದಿದ್ದು 182 ಮಾಡಿ ಅವ್ರನ್ನ ಹೊಡೆದು ಈಗ ಅವರು ಅಲ್ಲ, ಈಗ ಯಾರು ಅಂತಂದ್ರೆ ಮುಸ್ಲಿಮರೇ ನಂಬರ್ 1. ಏನಪ್ಪ ನಿನ್ ಕತೆ ಸಿದ್ದರಾಮಣ್ಣ? ಒಂದು ನಾಲಿಗೆ ಇರಬೇಕು, ಒಂದು ನೀತಿ ಇರಬೇಕು, ಒಂದು ಸಿದ್ಧಾಂತ ಇರಬೇಕು. ನಿನ್ನ ಸಿದ್ಧಾಂತವೂ ಇಲ್ಲ, ಬದ್ಧತೆಯೂ ಇಲ್ಲ, ಯಾತರದೂ ಇಲ್ಲ. ಹೀಗೆಲ್ಲ ಮಾಡಿ ಓಕೆ, ಇವಾಗ ಏನ್ ಮಾಡ್ತೀರಿ ನೀವು? 4% ರಿಸರ್ವೇಶನ್ ಅವ್ರಿಗೆ ಕೊಡ್ತೀರಿ ಅಂದ್ರಿ, ಆದ್ರೆ ಸಂವಿಧಾನದ ತಳಗಡೆ ನೀವು ಕೊಡಕ್ ಬರೋದೇ ಇಲ್ಲ. ಕೊಟ್ಟಂಗ್ ಮಾಡೋದು, ಈ ಕಡೆ ಕೊಟ್ಟಂಗ್ ಮಾಡೋದು, ಈ ಕಡೆಯಿಂದ ಕಿತ್ಕೊಳ್ಳೋದು. ಆದ್ರೆ ಅವ್ರು ಅನ್ಸ್ಕೊಳ್ಬೇಕು, ಪಾಪ ಸಿದ್ದರಾಮಣ್ಣ ನಮ್ಗೆಲ್ಲ ಮಾಡ್ದ, ಆ ಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಲಿಲ್ಲ, ಅದಕ್ಕೆ ಏನೇ ಆಗ್ಲಿ ಅವ್ರಿಗೆ ಓಟ್ ಹಾಕ್ಬೇಕು. ಎಂತ ತಂತ್ರಗಾರಿಕೆ ನಿಮ್ಮದು! ತಂತ್ರ ಅಲ್ಲ, ಇದು ಕುತಂತ್ರ. ಹೀಗೆ ಮುಸ್ಲಿಮರನ್ನು ಅನ್ಯಾಯ ಮಾಡ್ತಾ ಇದ್ದೀರಿ, ಇಲ್ಲಿ ದಲಿತರಿಗೂ ಅನ್ಯಾಯ ಮಾಡ್ತಾ ಇದ್ದೀರಿ. ವಕ್ಫ್ ಬೋರ್ಡ್ ಬಂತು, ಮೋದಿಯವರು ಆ ಜನಾಂಗಗಳಿಗೆ ಯಾರ್ಯಾರು ಒಡ್ಕೊಂಡು ತಿಂತಿದಾರೋ ಆ ಜಮೀನುಗಳನ್ನೆಲ್ಲ ಅದಕ್ಕೆಲ್ಲ ಭದ್ರತೆ ಕೊಡಬೇಕು ಅಂತ ಮಾಡಿದ್ರೆ ನಮ್ ಜಮೀನು ಒಡ್ಕೊಂಡ್ಬಿಡ್ತಾರೆ ಅಂತ ಹಬ್ಬಿಸ್ತಾ ಇದ್ದಾರೆ. ಮಾನ್ಯ ಜನರ ಹೇಳ್ತೇನೆ, ಮುಸಲ್ಮಾನ್ ಬಂಧುಗಳು ಇಲ್ಲಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮಲ್ಲಿ ಯಾರು ಮೌಲಿಗಳಿದ್ದಾರೆ,
ಯಾರು ಶ್ರೀಮಂತರಿದ್ದಾರೆ ಅವರು ಆ ಜಮೀನುಗಳ ಲಕ್ಷಾಂತರ ಎಕರೆ ಜಮೀನುಗಳಲ್ಲಿ ಇವತ್ತು ಲೂಟಿ ಮಾಡಿ ತಿಂತಾ ಇದ್ದಾರೆ. ನಾನು ಮಾನ್ಯ ಮೋದಿಯವರಲ್ಲಿ ಮನವಿ ಮಾಡ್ತೇನೆ, ಮಾನ್ಯ ಮೋದಿಜಿಯವರೇ, ನೀವೀಗಾಗಲೇ ಕಾನೂನು ಬದಲಾವಣೆ ಮಾಡಿದ್ದೀರಿ. ಇದಾದ ತಕ್ಷಣ ಹೇಳ್ತೇನೆ, ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಆ ಲಕ್ಷಾಂತರ ಎಕರೆಗಳ ಜಮೀನನ್ನ ತೆಗೆದು ಆ ಬಡ ಜನರಿದ್ದಾರಲ್ಲ ಮುಸಲ್ಮಾನರಲ್ಲೇ ಅವ್ರಿಗೆಲ್ಲರಿಗೂ ಸೈಟ್ಗಳು ಮಾಡಿಕೊಟ್ಬಿಡಿ, ಸೈಟ್ಗಳು ಮಾಡಿಕೊಟ್ಬಿಡಿ. ಈ ಶ್ರೀಮಂತರೆಲ್ಲರೂ ಆವಾಗ ದಾರಿಗೆ ಬರ್ತಾರೆ. ಇದನ್ನೆಲ್ಲ ತಪ್ಪು ತಿಳುವಳಿಕೆ ಮಾಡುವಂತ ಕೆಲಸ ಆಗ್ತಾ ಇದೆ, ಅದು ಆಗಬಾರದು ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಆಮೇಲೆ ಜಾತಿ ಗಣತಿ ಬಂದ್ರು, ಈಗ ನಮ್ಮದು ಸರಿ ಇಲ್ಲ, ನಮ್ಮದು ಸರಿ ಇಲ್ಲ ಎಲ್ಲ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ನಾಯಕರೇ ಕಾಂಗ್ರೆಸ್ ಒಳಗಡೆ ಈ ದಂಗೆ ಎದ್ದು ಬಿಟ್ಟಿದ್ದಾರೆ. ಎದ್ದ ಮೇಲೆ ಈಗ ಒಂದು ವರದಿ ಬಂದಿದೆ. ಆ ವರದಿ ಏನಪ್ಪಾ ಅಂತಂದ್ರೆ, ನಾಯಿಗಳಿರೋ ಮನೆಗೆ ನಾವು ಸೆನ್ಸಸ್ ಮಾಡಕ್ ಹೋಗಿಲ್ಲ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಲೀಡರ್. ಅಂದ್ರೆ ನಾಯಿಗಳಿರೋ ಕಡೆ ಕಾಂಗ್ರೆಸ್ ಹೋಗಲ್ಲ. ನಿಮ್ಗೊಂದು ಉಪಾಯ ಹೇಳ್ಕೊಡ್ತೇನೆ. ಮುಂದಿನ ಚುನಾವಣೆ ಬರೋಷ್ಟೊತ್ತಿಗೆ ಎಲ್ಲರ ಮನೆಯಲ್ಲೂ ಒಂದೊಂದು ನಾಯಿ ಸಾಕ್ಬಿಡಿ, ಎಲ್ಲರ ಮನೆಯಲ್ಲೂ ಒಂದೊಂದು ನಾಯಿ ಸಾಕ್ಬಿಡಿ. ಸಾಕ್ಬಿಟ್ಟು ಕಾಂಗ್ರೆಸ್ನವರೇ ನಮ್ಮ ಮನೆಯಲ್ಲಿ ನಾಯಿಗಳಿವೆ ಎಚ್ಚರ ಅಂತ ಹಾಕ್ಬಿಡಿ, ನಿಮ್ಮ ಮನೆ ಹತ್ರಕ್ಕೆ ಬರಲ್ಲ ಇನ್ನವರು. ನೋಡಿ, ಬಹಳ ಉಪಾಯ ಇದು. ಕಾಂಗ್ರೆಸ್ನವ್ರನ್ನ ದೂರ ಆಡ್ಬೇಕಂದ್ರೆ ನಾಯಿ ಸಾಕಬೇಕು ಇದು. ಆಮೇಲೆ ಈಗ ಯಾವಾಗ ಜಗಳ ಒಳಗಡೆಯಿಂದ ಪ್ರಾರಂಭ ಆಯ್ತು, ಸಿದ್ದರಾಮಯ್ಯ ಈಗಾಗಲೇ MLAಗಳನ್ನ ಮಂತ್ರಿಗಳನ್ನ ಈಗಾಗಲೇ ಥ್ರೆಟ್ ಮಾಡಕ್ ಶುರು ಮಾಡಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಹೇಳ್ಬಿಟ್ಟಿದ್ದಾರೆ ಅಲ್ಲಿಂದ ಜಾತಿ ಗಣತಿ ಮಾಡಿ ಅಂತ. ಅವರನ್ನ ಮೆಚ್ಚಿಸ್ಲಿಕ್ಕೆ ಇವರು ಮಾಡಿದ್ರು. ಈಗ ಪರಿಸ್ಥಿತಿ ಏನಾಗಿದೆ, ಜನರು ದಂಗೆ ಎದ್ದಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನವ್ರು ಸುಮ್ಮನೆ ಇದ್ರೆ ಮುಂದಿನ ಚುನಾವಣೆಯಲ್ಲಿ ಜಪ್ತಿ ಆಗುತ್ತೆ, ಅವ್ರದೆಲ್ಲ ಡೆಪಾಸಿಟ್ ಜಪ್ತಿ ಆಗುತ್ತೆ. ಅದಕ್ಕೆ ಅವ್ರಿಗೆ ಆತಂಕ ಪ್ರಾರಂಭ ಆಗಿದೆ. ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ಕೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಹಿಂಗೇನಾದ್ರೂ ನೀವು ಮಾಡಿದ್ರೆ ಹೈಕಮಾಂಡ್ಗೆ ನಾನು ದೂರು ಕೊಟ್ಟು ಬಿಡ್ತೀನಿ ಅಂತ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ಮ ಹೈಕಮಾಂಡ್ ಯಾರು? AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ನಿಮ್ಮ ಹೈಕಮಾಂಡ? ಇವ್ಯಾರು ಅವ್ರನ್ನ ಕೇರೆ ಮಾಡಲ್ಲ, ಅವ್ರ ರಬ್ಬರ್ ಸ್ಟ್ಯಾಂಪು. ಮಲ್ಲಿಕಾರ್ಜುನ್ ಖರ್ಗೆ ಕೇವಲ ರಬ್ಬರ್ ಸ್ಟ್ಯಾಂಪು. ಮತ್ತಿನ್ಯಾರು? ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ಅಪ್ಪರ್ ಚೇಂಬರ್ ಖಾಲಿ, ಅಪ್ಪರ್ ಚೇಂಬರ್ ಟೋಟಲಿ ಖಾಲಿ. ಅವ್ರು ಏನ್ ಮಾತಾಡ್ತಾರೋ, ಯಾವಾಗ ಏನ್ ಮಾತಾಡ್ತಾರೋ. ಈ ದೇಶದಲ್ಲಿ ಯಾರಾದ್ರೂ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಿ ಟ್ರೋಲ್ ಆಗಿರೋ ನಾಯಕ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಅದು ರಾಹುಲ್ ಗಾಂಧಿ ಅಲ್ವಾ? ಅವರು ಸೋನಿಯಾ ಗಾಂಧಿ ಪಾಪ ಅವ್ರು ಈಚಕೂ ಇಲ್ಲ ಆಚಕೂ ಇಲ್ಲ. ಅದರಲ್ಲಿ A1 ಬೇರೆ. ಈಗ ನ್ಯಾಷನಲ್ ಹೆರಾಲ್ಡ್ ಕೆಲಸಲ್ಲಿ ಅಲ್ಲಿ A1 ಕಾಂಗ್ರೆಸ್ನವರು ಬಿಟ್ಕೊಡಲ್ಲ, ಸೋನಿಯಾ ಗಾಂಧಿನೇ A1. ಇಲ್ಲಿ A1 ಮೂಡ ಕೇಸ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು A1 ಜಾಗ ಮಾತ್ರ ಬಿಟ್ಕೊಡಕ್ ರೆಡಿನೇ ಇಲ್ಲ ಅವರು. ಅದಕ್ಕೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ಒಂದು ಮನವಿ ಮಾಡ್ತೇನೆ. ಈ ರಾಹುಲ್ ಗಾಂಧಿಗೆ ಪಾಪ ಎಲ್ಲಿ ಏನು ಮಾತಾಡಬೇಕೋ ಗೊತ್ತಿಲ್ಲ. ನಾನು ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ, ಏನಂದ್ರೆ ಅವ್ರು ಇಲ್ಲಿದ್ದಾಗ ಒಂದು ಮಾತಾಡ್ತಾರೆ, ಈ ದೇಶ ಬಿಟ್ಟು ಬೇರೆ ದೇಶದ ನೆಲದ ಮೇಲೆ ಕಾಲಿಟ್ಟ ತಕ್ಷಣ ಇನ್ನೊಂದು ಮಾತಾಡ್ತಾರೆ. ಯಾವಾಗ ಹೋದ್ರೂ ದೇಶ ವಿರೋಧಿ ಮಾತುಗಳನ್ನು ಮಾತಾಡ್ತಾರೆ. ಅದಕ್ಕೆ ಅವರು ಈ ದೇಶಕ್ಕೆ ಬಂದ್ರೆ ಒಂಥರ ದೇಶದಲ್ಲಿ ಅವರು ಕೂಡ ಒಂದು ರೀತಿಯ ಭಯೋತ್ಪಾದಕರ ರೀತಿ ಕಾಣ್ತಾ ಇದ್ದಾರೆ ಬೇರೆಯವರಿಗೆ. ಅದರಿಂದ ಅವ್ರಿಗೂ ತಪ್ಪು ಇದು ಬರೋದು ಬೇಡ. ಇವ್ರನ್ನೇನಾದ್ರೂ ಮಾಡಿ ಹೊರದೇಶಕ್ಕೆ ಹೆಂಗೂ ಹೋಗಿದ್ದಾರೆ, ಹಂಗೆ ಅವ್ರನ್ನ ಗಡಿ ಪಾರು ಮಾಡಿಬಿಟ್ರೆ ಹೇಗೆ ಸಾಧ್ಯ ಇದೆ ಅನ್ನೋದನ್ನ ಮಾನ್ಯ ಮೋದಿ ಅವರು ಇದನ್ನ ಮಾಡಬೇಕು. ಅವರು ಒಂಥರ ಮೊಬೈಲ್ ಇದ್ದಂಗೆ, ಮೊದಲೇ ದುಡ್ಡು ತುಂಬಿದ್ರೆ ಮೊಬೈಲ್ ಯಾವಾಗಲೂ ಕೆಲಸ ಮಾಡ್ತಿರ್ತದೆ. ಇಲ್ಲ ಅಂತಂದ್ರೆ ಖಾಲಿ ಆದಾಗ ಮೊಬೈಲ್ಗೆ ಚಾರ್ಜ್ ಮಾಡ್ಕೊಳ್ತಿದ್ರೆ ಆಗಾಗ ಮಿಣಕಂತ ಮಾತಾಡ್ತಿದೆ. ಅದಕ್ಕೆ ಯಾರಾದ್ರೂ ರಾಹುಲ್ ಗಾಂಧಿ ಹಿಂದೆ ನಿಂತ್ಕೊಂಡು ಮೊಬೈಲ್ ಚಾರ್ಜ್ ಮಾಡ್ದಂಗೆ ಮಾಡ್ತಾ ಇರ್ಬೇಕು ಅವ್ರಿಗೆ. ಇಲ್ಲ ಅಂತಂದ್ರೆ ಅದು ಕುಯ್ಕು ಅನ್ನಲ್ಲ ಪುಯ್ಕು ಅನ್ನಲ್ಲ. ಅದು ಅಂತ ರಾಹುಲ್ ಗಾಂಧಿ ಇವರು ದೇಶ ಆಳಕ್ಕೆ ಯೋಗ್ಯರಲ್ಲ. ಮಾನ್ಯ ಮೋದಿಜಿಯವರನ್ನ ಯಾವತ್ತೂ ಇವರು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಜನತಾ ಪಕ್ಷ ಇನ್ನೂ 50 ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತಾನೇ ಇರ್ತದೆ. ಕಾಂಗ್ರೆಸ್ ಇರೋದೇ ಇಲ್ಲ.
ಅಷ್ಟು ಮಾತ್ರ ಯಾಕೆ, ಇದು ಸುಳ್ಳುಗಳಲ್ಲಿ ಬಂದ ಸರ್ಕಾರ ಕರ್ನಾಟಕದಲ್ಲಿ. ಆದ್ರಿಂದ ಸುಳ್ಳುಗಳು ತುಂಬಾ ದಿವಸ ಉಳಿಯಲ್ಲ. ನೀವು ವಂಚನೆ ಮಾಡಿದ್ರಿ, ಮೋಸ ಮಾಡಿದ್ರಿ, ಅದಕ್ಕೆ ಈಗ ಜನಾಕ್ರೋಶ ಆಗಿದೆ. ಈ ಸಾರಿ ನೀವು ಮನೆಗೆ ಹೋದ್ಮೇಲೆ ಸಿದ್ದರಾಮಯ್ಯನೂ ವಾಪಸ್ ಬರಲ್ಲ, ಕಾಂಗ್ರೆಸ್ ವಾಪಸ್ ಬರಲ್ಲ. ಇಲ್ಲೂ ಕೂಡ 50 ವರ್ಷ ಕಾಂಗ್ರೆಸ್ ಮನೆ ಕಳಿಸಿ ಬಿಜೆಪಿಯೇ ಅಧಿಕಾರ ಮಾಡ್ತದೆ. ಇದು ಮನಸ್ಸಿನಲ್ಲಿರಲಿ. ನಾವೆಲ್ಲರೂ ಏನು ಈ ಆಕ್ರೋಶ ಯಾತ್ರೆಯನ್ನ ಪ್ರಾರಂಭ ಮಾಡಿದ್ದೀವಿ, ಅಧ್ಯಕ್ಷರ ಜೊತೆಯಲ್ಲಿ ನಿಲ್ಲೋಣ, ಶಕ್ತಿ ತುಂಬೋಣ, ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ತರೋಣ, ಇವರನ್ನ ಕಿತ್ತು ಮನೆಗೆ ಕಳಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸಿ ನಮಸ್ಕಾರಗಳೆಲ್ಲರೂ. ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ವಂದನೆಗಳು. ಈಗ ಕಾರ್ಯಕ್ರಮವನ್ನ ಮಾನ್ಯ ರಾಜ್ಯ